ರೈತ ಸ್ನೇಹಿತರಿಗೆಲ್ಲ ನಮಸ್ಕಾರ. ನಾವು ಇವಾಗ ನೈಸರ್ಗಿಕ ಕೃಷಿಯಲ್ಲಿ ತೋಟ ಮಾಡೋಕ್ಕೆ ಹೋದಾಗ ಕೆಲವೊಮ್ಮೆ ನೀರು ಕಮ್ಮಿ ಆದರೆ ತೋಟ ಪ್ರಾಬ್ಲಮ್ ಆಗುತ್ತೆ. ಈ ಅಡಿಕೆ ತೋಟ 1-1.5 ವರ್ಷ ಆಗ್ತಾ ಬಂದಿದೆ. ಇದರಲ್ಲಿ ನಿಮಗೆ ಒಂದು ನೈಸರ್ಗಿಕ ಕೃಷಿಯಿಂದ ಅದನ್ನು ನಾವು ಸಹಜ ಕೃಷಿ ಥರ ಮಾಡಿದ್ರೆ ಯಾವ ರೀತಿ ಲಾಭ ಆಗುತ್ತೆ, ಮತ್ತು ನಾವು ಕ್ಲೀನ್ ಈ ರೀತಿ ಕ್ಲೀನ್ ಇದೆ. ಇದಕ್ಕೆ ಹೊಸ ಮಣ್ಣು ಹಾಕಿ ಮಾಡಿರುವಂಥ ಜಾಗ ಇದು, ಅಂದರೆ ಕಲ್ಲೆಲ್ಲ ಇದ್ದಿತ್ತು ಲೆವೆಲ್ ಮಾಡಿರುವಂಥ ಜಾಗ. ಆದರೆ ಗಿಡಗಳು ಅಷ್ಟು ಗ್ರೋತ್ ಇಲ್ಲ. ಹಂತ ಹಂತವಾಗಿ ಗಿಡಗಳು ಹೇಗೆ ಗ್ರೋತ್ ಆಗುತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಆದರೆ ನಾವು ನೈಸರ್ಗಿಕ ಕೃಷಿನ ಜೊತೆಗೆ ಅದನ್ನು ಭೂಮಿನ ಸಹಜವಾಗಿ ಭೂಮಿ ಫಲವತ್ತತೆ ಮಾಡಿದ್ರೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ಅಡಿಕೆ ತೋಟ ಮಾಡುವವರು ಮತ್ತು ನೈಸರ್ಗಿಕ ಕೃಷಿ ಮಾಡುವಂಥವ್ರು, ಯಾಕೆಂದರೆ ಈ ನೈಸರ್ಗಿಕ ಕೃಷಿ ಮಾಡುವಂಥವ್ರು, ಈ ಅಡಿಕೆ ತೋಟ ಮಾಡುವವರು ಕ್ಲೀನ್ ಮಾಡ್ತಾರೆ. ಆದರೆ ಅದಕ್ಕೆ ಆಯುಷ್ಯ ಎಷ್ಟು, ಅದಕ್ಕೆ ಬರ್ತಾ ಇರೋ ರೋಗಗಳನ್ನು ತಡೆಯೋಕ್ಕೆ ಏನು ಮಾಡ್ತಾಯಿದ್ದಾರೆ, ಅವರು ಲೆಕ್ಕ ಹಾಕಿದ್ರೆ ಅರ್ಧಕ್ಕರ್ಧ ರೋಗ ಬರಲಿಕ್ಕೆ ರೋಗ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾಯಿದೆ. ಇವಾಗ ಒಂದು 5-6 ವರ್ಷ ಇಳುವರಿ ಬಂದರೆ ಆನಂತರ ಇಳುವರಿ ಇರೋದಿಲ್ಲ, ರೋಗಗಳಿಂದನೇ ಅಡಿಕೆ ತೋಟಗಳೆಲ್ಲ ನಾಶ ಆಗ್ತಾಯಿದೆ. ಆದರೆ ನಾವು ನೈಸರ್ಗಿಕ ಕೃಷಿಯಲ್ಲಿ ತೋಟ ಮಾಡಿದ್ರೆ ಖಂಡಿತ ಆ ರೀತಿ ಸಮಸ್ಯೆ ಆಗೋದಿಲ್ಲ. ನಾವು ತೋಟನ ಒಳ್ಳೆಯ ರೀತಿಯಿಂದ ಮಾಡ್ಬೋದು. ಆದರೆ ನೈಸರ್ಗಿಕ ಕೃಷಿಯಲ್ಲಿ ಸ್ವಲ್ಪ ತಾಳ್ಮೆ ಬೇಕಾಗತ್ತೆ. ನೋಡಿ, ಸ್ಟಾರ್ಟಿಂಗಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ಈ ಥರ ಇರುತ್ತೆ ತೋಟಗಳು. ಆಮೇಲೆ ಹಂತ ಹಂತವಾಗಿ ಏನಾಗುತ್ತೆ ಅನ್ನೋ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಇದನ್ನು ಸಹಜ ಕೃಷಿಗೆ ನಾವು ಒಡ್ಡಿ ಭೂಮಿನ ಫಲವತ್ತತೆ ಮಾಡ್ತಾ ಬಂದರೆ ಏನಾಗುತ್ತೆ ಅನ್ನೋದನ್ನು ನಾವು ಇವಾಗ ನೋಡ್ಬೋದು. ಮುಖ್ಯವಾಗಿ ಇದರಲ್ಲಿ ಇವತ್ತು ನಾವು ನೀರು ಅತಿ ಹೆಚ್ಚು ಬೇಕು ಅಡಿಕೆ ಗಿಡಕ್ಕೆ ಅಂತ ಎಲ್ಲ ಹೇಳ್ತೀವಿ. ಆದರೆ ಇದೇ ತೋಟದಲ್ಲಿ ಇನ್ನು ಅರ್ಧ ಭಾಗನ ನಿಮಗೆ ಮುಂದೆ ನೋಡ್ತೀರಿ. ಆದರೆ ನಾವು ಯಾವಾಗಲೂ ಹಾಗೆ ಅಡಿಕೆ ತೋಟಗಳು ಮತ್ತು ಮಾಡುವಾಗ ಇದ್ರ ಜೊತೆಗೆ ಅತಿ ಹೆಚ್ಚು ನೀರು, ಕೆಲವರು ಡ್ರಿಪ್ ನೀರಲ್ಲಿ ಮಾಡ್ತಾರೆ, ಕೆಲವರು ಅತಿ ಹೆಚ್ಚು ಗೊಬ್ಬರ ಹಾಕಬೇಕಾಗತ್ತೆ. ಇದಕ್ಕೆ ಒಂದು ಬಾರಿ ಘನ ಜೀವಾಮೃತ ಹಾಕಿದ್ದು ಮತ್ತು ಜೀವಾಮೃತದಲ್ಲೇ ಮೇಂಟೈನ್ ಮಾಡ್ತಾ ಇರೋದು. ಗಿಡಗಳು ಇದು ಯಾಕೆ ಸಣ್ಣದಾಯಿತು ಅಂತೇಳಿ ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತಾ ಬರ್ತೇನೆ, ಅದೇನೇನು ಸಮಸ್ಯೆ ಆಯಿತು ಅಂತ. ಯಾಕೆಂದರೆ ಫಸ್ಟು ಇದಕ್ಕೆ ಒಂದು 3-4 ತಿಂಗಳು ನೀರೇ ಇಲ್ಲ. ಅಂದರೆ ನೀರೇ ಹೋದ ವರ್ಷದ ಮಳೆಗಾಲದಲ್ಲಿ ಮಳೆ ಕಮ್ಮಿ ಆಗಿದ್ದರಿಂದ ಬೋರ್ವೆಲ್ಲು ಬತ್ತಿ ಹೋಗಿದ್ದರಿಂದ ನೀರೇ ಸಾಕಾಗಿಲ್ಲ, ಫುಲ್ ನೀರೇ ಹಾಕಲಿಲ್ಲ. ಇಷ್ಟು ಬದುಕುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಾವು ಕರೆಕ್ಟ್ ಆ ಟೈಮಲ್ಲಿ ಏನು ಮಾಡೋದು, ಸ್ವಲ್ಪ ನೀರು ಬಿಟ್ಟು ಮುಚ್ಚಿಗೆ ಮಾಡಿದ್ದಷ್ಟೇ. ಮುಚ್ಚಿಗೆ ಎಲ್ಲ ನೋಡಿ ಹೋಗಿದೆ ಕರ್ಗಿ, ಮುಚ್ಚಿಗೆ ಮಾಡಿದ್ದಷ್ಟೇ. ಆದರೆ ಅದೇ ಇನ್ನೊಂದು ತೋಟನ ನಾವು ಇನ್ನೊಂದು ಬದಿಯಲ್ಲಿ ನಿಮಗೆ ತೋರಿಸ್ತೀನಿ. ಇನ್ನೊಂದು ಬದಿಯಲ್ಲಿ ಹೇಗಾಗಿದೆ ಇವಾಗ ನೋಡಿ. ಹೋಗ್ತಾ ಈ ಹಂತ ಹೇಗೆ ರೆಡಿ ಆಗ್ತಾ ಬರ್ತಾ ಇದೆ ಅಂದರೆ, ಇವು ಎಲ್ಲದನ್ನು ನಾವು ಇವಾಗ ನೈಸರ್ಗಿಕ ಕೃಷಿಗೆ, ಅಂದರೆ ಇದರಲ್ಲಿ ನಿಮಗೆ ಕಳೆಗಳು ಕಾಣಿಸ್ತಾ ಇಲ್ಲ, ಮತ್ತು ಎಲ್ಲ ಕ್ಲೀನ್ ಇದೆ. ಗೊಬ್ಬರದ ಗಿಡ ಅಲ್ಲಲ್ಲಿದೆ, ಕ್ಲೀನ್ ಇದೆ. ಇದು ಕ್ಲೀನ್ ಇರೋಕ್ಕೆ ಮುಖ್ಯ ಕಾರಣ ಏನು ಅಂದರೆ, ಇದು ಕಲ್ಲು ಮಣ್ಣಿದ್ದನ್ನು ಲೆವೆಲ್ ಮಾಡಿದ್ದು. ಈ ರೀತಿ ಕಲ್ಲುಗಳಿತ್ತು, ಇದು ಈ ಕಲ್ಲನ್ನು ಲೆವೆಲ್ ಮಾಡಿದ್ದು. ಕಲ್ಲನ್ನು ಲೆವೆಲ್ ಮಾಡಿ ನಾವು ಏನು ಮಾಡಿದ್ವು, ಈ ತೋಟನ ಮಾಡಿದ್ದು. ಕೆಂಪು ಕಲ್ಲು ಬರುವಂಥ ಜಾಗ ಇದು. ಅದರಿಂದ ನೀರಿದೆಯಲ್ಲ, ಬಿಸಿಲುಗಾಲ ಬಂದರೆ ಬೇಗ ಡ್ರೈ ಆಗ್ತಾಯಿತ್ತು ನೀರು. ಎಷ್ಟು ನೀರು ಬಿಟ್ಟರೂ ಸಾಕಾಗೋದಿಲ್ಲ, ದಿನ ನೀರು ಬಿಡಬೇಕಾಗಿತ್ತು. ಆದರೆ ದಿನ ನೀರು ಬಿಡೋಕ್ಕಿಲ್ಲ, ವಾರಕ್ಕೊಮ್ಮೆ ನಾವು ನೀರು ಕೊಟ್ಟು ಮ್ಯಾನೇಜ್ ಮಾಡ್ತಾಯಿದ್ದು. ಸಾಧ್ಯ ಆದಷ್ಟು ನಾವು ಮುಚ್ಚಿಗೆ ಮಾಡ್ತಾ ಬಂದು ಗಿಡದ ಬುಡನ ಫಸ್ಟ್ ಮುಚ್ಚಿಗೆ ಮಾಡಿದ್ವು. ಎಲ್ಲ ಕಡೆ ಮುಚ್ಚಿಗೆ ಮಾಡೋಕ್ಕಾಗಿಲ್ಲ. ಮತ್ತು ಅಲಸಂಡೆ, ಹೆಸರು ಇವೆಲ್ಲ ಹಾಕಿದ ಜಾಗ ಏನಾಗಿದೆ ಅಂದರೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ನವಿಲಿನ ಕಾಟ ಜಾಸ್ತಿ ಆಗಿರೋದ್ರಿಂದ ಅಲಸಂಡೆ, ಹೆಸರು, ಉದ್ದು, ಹುರುಳಿ ಎಲ್ಲ ಹಾಕಿದ್ದನ್ನು ಅವು ಮೊಳಕೆ ಬಂದ ತಕ್ಷಣ ಎಲ್ಲ ಕಟ್ ಮಾಡಿ ಅದನ್ನು ಕಾಯ್ತಾ ಕೂತ್ಕೊಳ್ಳಿಕ್ಕೆ ಆಗಲೇ ಇಲ್ಲ. ಯಾಕೆಂದರೆ ಅವು ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ನವಿಲುಗಳಿದ್ದಾವೆ, ಎಲ್ಲವೂ ನಾಶ ಮಾಡಿದ್ದಾವೆ. ಅದರಲ್ಲಿ ಹಂದಿಗಳಿದ್ದಾವೆ, ಅದು ನಾಶ ಮಾಡಿದ್ದಾವೆ. ಗೆಣಸು ಹಾಕಿದ್ದೀವಿ, ಹಂದಿಗಳು ಟೋಟಲಾಗಿ ನಾಶ ಮಾಡಿದ್ದೀವಿ. ನಿಮ್ಗೆ ಅಲ್ಲಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಗೆಣಸಿನ ಬಳ್ಳಿಗಳು. ಎಲ್ಲೋ ಒಂದೊಂದು ಮಾತ್ರ ಉಳಿದಿದೆ, ಮತ್ತೆಲ್ಲವೂ ಹಂದಿ. ಅದು ಹಾಕಿದ್ರೆ ಸಾಕು, ಅವು ಬಂದು ಒಕ್ಕಿ ಅದನ್ನು ಎಲ್ಲ ಕಿತ್ತು ಹಾಕಿ ಹೋಗೋ, ಬೆಳಿಲಿಕ್ಕೆ ಬಿಡ್ತಾ ಇಲ್ಲ. ಅದು ಎಲ್ಲ ಕಡೆ ಹಂಬಿದ್ರೆ ಗೆಣಸು ಅದು ತುಂಬ ಚೆನ್ನಾಗಾಗೋದು, ಅದು ಇದಾಗಲಿಲ್ಲ. ಈ ರೀತಿ ಸಮಸ್ಯೆಗಳು ಇಲ್ಲಿ ತುಂಬ ಕಾಡ್ತಾ ಬಂತು. ಅದರ ನಂತರ ನಾವು ಏನು ಮಾಡ್ದೋ, ಇದನ್ನು ಇನ್ನೊಂದು ಬದಿಯಲ್ಲಿ ಜಾಗ ಇರೋದೇನು ಮಾಡೋದು, ನೈಸರ್ಗಿಕವಾಗಿಯೇ ಬಿಟ್ಟು. ಇವಾಗ ನಿಮ್ಗೆ ಹೋಗ್ತಾ ನಿಮ್ಗೆ ಕಾಣಿಸುತ್ತೆ, ಇದು ನೈಸರ್ಗಿಕವಾಗಿ ಬಿಟ್ಟಿರೋ ಜಾಗ. ಅಂದರೆ ಇಲ್ಲಿ ನಾವು ಲೆವೆಲ್ ಅಷ್ಟು ಮಾಡಲಿಲ್ಲ, ಸ್ವಲ್ಪ ಲೆವೆಲ್ ಮಾಡಿದ್ವು, ಮಣ್ಣನ್ನು ತೆಗಿಲಿಲ್ಲ, ಇದು ಮಾಡಲಿಲ್ಲ, ಏನೂ ಇಲ್ಲ. ಇರೋ ಜಾಗನ ಆಗ್ತಾರೆ, ಕಳೆ ಹಾಗೆ ಬಿಟ್ಟು ಅದನ್ನು ಹುಲ್ಲಲ್ಲಿ ಕಟ್ಟಿಂಗ್ ಮಿಷನಲ್ಲಿ ಹುಲ್ಲು ಮಾತ್ರ ಕಟ್ ಮಾಡ್ತಾ ಬಂದು ಕಳೆ ಏನು ಕಾಡಿನ ಥರ ಇದೆ ಅದ್ರ ಥರನೇ ಇರೋ ಥರನೇ ಮಾಡ್ದು. ಅದು ಇಲ್ಲಿ ನೋಡಿ, ನೀವು ಮೊದಲು ನೋಡಿದ ಗಿಡಕ್ಕೂ ಇಲ್ಲಿ ಗ್ರೋತು ಜಾಸ್ತಿ ಇದೆ. ಇಲ್ಲಿ ಗಿಡಗಳೆಲ್ಲ ನಿಮಗೆ 3-4 ಅಡಿ ಬಂದಾಗಿದೆ ಗಿಡಗಳು. ನಿಮ್ಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಇನ್ನೂ ಚೆನ್ನಾಗಿ ಇರುವಂಥ ಜಾಗ, ಮಣ್ಣು ಫಲವತ್ತತೆ ನಾವು ಮಾಡಬೇಕಂದ್ರೆ ಅದು ಇದು ನೋಡಿ, ಇದು ಮಣ್ಣು ಫಲವತ್ತತೆ ಇರುವಂಥ ಗಿಡಗಳು ಹೇಗಿದೆ ನೋಡಿ, ಹಸಿರಾಗಿ ಯಾವ ರೀತಿ ಇದೆ ನೋಡಿ. ಇದು ಒಂದು ಅರ್ಧ ಎಕರೆ ಆಗೋ ಜಾಗ ಫುಲ್ಲು ನೋಡಿ, ಮಣ್ಣು ತುಂಬ ಕಳೆ ಬಂದಿದೆ ಇಲ್ಲಿ ಕೆಳಗಡೆ.
ಮತ್ತು ತುಂಬ ದಪ್ಪ ಕಳೆ ಬಂದಿದೆ, ಅದನ್ನು ಇನ್ನೂ ನಾವು ಕ್ಲೀನ್ ಮಾಡಲಿಲ್ಲ, ಮಾಡಬೇಕು. ನಿಮ್ಗೆ ಅದು ನೆಕ್ಸ್ಟ್ ಎಪಿಸೋಡ್ ಇದು ಮಾಡ್ತೀವಿ. ಇಲ್ಲಿ ಮೇನ್ ಇಲ್ಲಿ ಕಳೆ ಎಲ್ಲ ಇದ್ದಲ್ಲಿ ಗಿಡ ಬರೋದಿಲ್ಲ ಅಂದರೆ ಎಷ್ಟು ಚೆನ್ನಾಗಿ ಗಿಡ ಬಂದಿದೆ ನೋಡಿ. ಇದು 1.5 ವರ್ಷ 2 ಸೇಮೆ 1.5 ವರ್ಷನೇ ಆಗಿರೋದು, ಆದರೆ ಇದು ನೈಸರ್ಗಿಕವಾಗಿದೆ. ಇದಕ್ಕೆ ನಮ್ಮ ಒಂದು ಸತಿ ಘನ ಜೀವಾಮೃತ ಹಾಕಿದ್ದು ಮತ್ತು ಜೀವಾಮೃತ ಕೊಟ್ಟಿದ್ದು ಅಲ್ಲಿ ಫಸ್ಟ್ ತೋರಿಸಿ ತೋಟದ ಕೊಟ್ಟದಲ್ಲಿ ಇಲ್ಲಿ ಕೊಟ್ಟಿದ್ದು ಸೇಮ್. ಇದು 2 ಭಾಗ ಇದೆ, ಅರ್ಧ ಎಕರೆ ಸಪ್ರೇಟು, ಅರ್ಧ ಎಕರೆ ಸಪ್ರೇಟ್ ಇತ್ತು. ಈ ಅರ್ಧ ಎಕರೆ ಗಿಡಗಳು ನೋಡಿ ಹೇಗಿದೆ ನೋಡಿ. ಇದು ಕಳೆ ಮಧ್ಯದಲ್ಲೇ ಬಂದಿರುವಂಥದ್ದು, ಮಳೆಗಾಲದಲ್ಲೂ ಕಳೆ ತೆಗೆದಿಲ್ಲ. ಇನ್ನೊಂದು ರೌಂಡ್ ನಾವು ಇದನ್ನು ಎಲ್ಲ ಕಟಿಂಗ್ ಮಿಷನಲ್ಲಿ ಹೊಡಿತೀವಿ, ಮತ್ತೆ ಚಿಗುರುತ್ತೆ. ಆ ರೀತಿ ಮಾಡಿ ಕ್ಲೀನ್ ಮಾಡಿದ್ದು ಅದನ್ನೆಲ್ಲ ಇನ್ನೊಂದು ಸತಿ ಕತ್ತರಿಸಿ ಅದರ ಬುಡಕೆ ಮುಚ್ಚಿಗೆ ಮಾಡ್ತೀವಿ. ಇಲ್ಲೆಲ್ಲ ನೋಡಿ ಹೇಗಿದೆ ನೋಡಿ, ಬೀಳು ಬಳ್ಳಿ ಹೇಗೆ ಬಂದಿದೆ ಅದೇ ಥರ ಬಂದಿದೆ. ಯಾರೋ ಹೇಳ್ತಾರೆ ಹೆಚ್ಚಿನವರು ಕಳೆ ಇದ್ದರೆ ಅಡಿಕೆ ಗಿಡ ಗ್ರೋತ್ ಆಗೋದಿಲ್ಲ ಅಂತ. ನೋಡಿ ಕಳೆಯಲ್ಲೇ ಅಡಿಕೆ ಗಿಡ ಗ್ರೋತ್ ಆಗಿದೆ. ಇಲ್ಲಿ ಬಂದಿರೋ ಕಳೆಗಳು ಕಾಂಗ್ರೆಸ್ ಗಿಡಗಳಿದ್ದಾವೆ ಮತ್ತು ಬಳ್ಳಿ ಕಾಡಲ್ಲಿ ಬರುವಂಥ ಬಳ್ಳಿಗಳಿದ್ದಾವೆ. ಯಾಕೆಂದರೆ ಆ ಬಳ್ಳಿ ಯಾವ ರೀತಿ ಅಂದರೆ ಎಷ್ಟೇ ಕಟ್ ಮಾಡಿದ್ರು ಆ ಬಳ್ಳಿ ಚಿಗುರ್ತಾ ಇರುತ್ತೆ. ಆ ಬಳ್ಳಿ ಎಲ್ಲ ಇಲ್ಲಿ ಹಂಬಿದೆ ನೋಡಿ, ಇದೆಲ್ಲ ಬಳ್ಳಿ ಹಂಬಿರುವಂಥ ಜಾಗ. ಇದು ನೋಡಿ, ಇದರಲ್ಲಿ ಹೇಗೆ ನೋಡಿ ಒಂಥರ ಕಾಡು ಥರನೇ ನಾವು ಕ್ರಿಯೇಟ್ ಮಾಡಿದ್ದೀವಿ. ಇದು ನೈಸರ್ಗಿಕ ಕೃಷಿಗೆ ಕಾಡು ಥರನೇ ಮಾಡಿದ್ದೀವಿ. ಇದಕ್ಕೆ ನಾವು ಕೆಲವರು ಇಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ, ನಾವು ಅಡಿಕೆ ಕೊಯ್ಯುವಾಗ ಏನು ಮಾಡೋದು ಅಂಥೇಳಿ. ಇಲ್ಲಿ ನೋಡಿ, ಇಲ್ಲಿ ಗಿಡ ಎಲ್ಲ ಇದಾಗಿದೆ, ಅಡಿಕೆ ಕೊಯ್ಯುವಾಗ ಏನು ಮಾಡ್ಬೋದು ಅಂಥೇಳಿ. ಇಲ್ಲೆಲ್ಲ ನಾವು ಗೊಬ್ಬರ ಗಿಡ ತುಂಬ ಎಚ್ಚೆತ್ತವಾಗಿ ಚೆನ್ನಾಗಿ ಬೆಳೆದಿದೆ. ಯಾಕೆಂದರೆ ಮಣ್ಣಿಲ್ಲಿ ಚೆನ್ನಾಗಿದ್ದಿತ್ತು ಸ್ವಲ್ಪ, ಅದರಿಂದ ಎಚ್ಚೆತ್ತವಾಗಿತ್ತು. ಮಣ್ಣನ್ನು ಫಲವತ್ತತೆ ಮಾಡೋದೇ ನಮ್ಮ ಮುಖ್ಯ ಕೆಲಸ ಆಗಿರಬೇಕು ಯಾವಾಗಲೂ. ಮತ್ತು ಇದರಲ್ಲಿ ಮಳೆಗಾಲದಲ್ಲಿ ಇದು ಕೊಚ್ಚಿ ಹೋಗೋದಿಲ್ಲ, ಯಾಕೆಂದರೆ ಕಳೆ ಬೆಳೆದಿರೋದ್ರಿಂದ ಕೊಚ್ಚಿ ಹೋಗೋದಿಲ್ಲ. ಅಲ್ಲಿ ಮೇಲ್ಗಡೆ ಜಾಗ ಇನ್ನೊಂದು ಫಸ್ಟಿಗೆ ತೋರಿಸಿರೋ ಜಾಗ ಕೊಚ್ಚಿ ಹೋಗುತ್ತೆ. ಅದು ಮಳೆ ಹೊಸ ಮಣ್ಣು ಹಾಕಿರೋದು ಕೊಚ್ಚಿ ಹೋಗುತ್ತೆ, ಗೊಬ್ಬರ ಕೊಚ್ಚಿ ಹೋಗುತ್ತೆ, ಹಾಕಿರೋ ಜೀವಾಮೃತದ ಅಂಶ ಮುಚ್ಚಿಗೆ ಎಲ್ಲ ಕೊಚ್ಚಿ ಹೋಗುತ್ತೆ. ಇಲ್ಲಿ ಏನು ಕೊಚ್ಚಿ ಹೋಗೋದಿಲ್ಲ, ಎಲ್ಲ ಬುಡದಲ್ಲೇ ಇರ್ತವೆ ನೋಡಿ. ಈ ಬಳ್ಳಿಗಳೆಲ್ಲ ಬೆಳೆದಿದ್ದಾವೆ. ಇನ್ನೊಂದು ಕ್ವಶನ್ಸ್ ಏನು ಅಂದರೆ ಎಲ್ಲರೂ ಕೇಳೋದು, ನಾವು ಅಡಿಕೆ ಕೊಯ್ಯುವಾಗ ಏನೂ ಇಲ್ಲ, ನೀವು ಕೊಯ್ಯೋ ಸಮಯ ಅಡಿಕೆ ಬೀಳೋ ಸಮಯದಲ್ಲಿ ಇದೆಯಲ್ಲ 2 ತಿಂಗಳಿಗೆ 3 ತಿಂಗಳಿಗೆ ಒಂದು ಸತಿ ಮಿಷನ್ ಹೊಡ್ಕೊಂಡ್ರೆ ಸಾಕು. ಅದು 1-2 ದಿನದ ಕೆಲಸ ನಿಮಗೆ. ನೀವು ಅದನ್ನು ಮಿಷನ್ ಹೊಡೆದು ಅದು ಮಲ್ಚಿಂಗ್ ಅದು ಮತ್ತೆ ಮುಚ್ಚಿಗೆ ಮಾಡಿ ಇದು ಮಾಡಿದ್ರೆ ನಿಮ್ಗೆ ಅಡಿಕೆ ಎಲ್ಲ ತೆಗಿಲಿಕ್ಕೆ ಆಗುತ್ತೆ. ಅದಕ್ಕೇನು ಸಮಸ್ಯೆ ಆಗೋದಿಲ್ಲ. ಅದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಬೇಸಿಗೆಗಾಲದಲ್ಲಂತೂ ತುಂಬ ಒಣಗುತ್ತೆ, ಆವಾಗ ಇನ್ನೂ ಕ್ಲೀನಾಗಿ ಇದು ಮಾಡಲಿಕ್ಕೆ ಆಗುತ್ತೆ. ಅಡಿಕೆ ಗಿಡಕೆನೆಲ್ಲ ನಾವು ಅಡಿಕೆ ಕೊಯ್ಲು ಮಾಡೋ ಟೈಮಲ್ಲೆಲ್ಲ ಅಡಿಕೆ ನಾವು ತೆಗಿಲಿಕ್ಕೆ ಆಗುತ್ತೆ. ಮತ್ತು ಮಳೆಗಾಲದಲ್ಲಿ ಬಿದ್ದಿರೋ ಅಡಿಕೆಗೆ ಮಳೆಗಾಲದಲ್ಲಿ 1 ಟ್ರಿಪ್ 3 ತಿಂಗಳಿರುತ್ತೆ. ಆ 1 ಟ್ರಿಪ್ಪಲ್ಲಿ ನಾವು ಹುಲ್ಲು ಹೊಡ್ಕೊಂಡ್ಬಿಟ್ರೆ, ಶ್ರಾವಣ ಮಾಸದಲ್ಲಿ ಹುಲ್ಲು ಹೊಡ್ಕೊಂಡ್ಬಿಟ್ರೆ ನಮ್ಗೆ ಅಡಿಕೆ ಹೆಕ್ಕಲಿಕ್ಕೆಲ್ಲ ಆಗುತ್ತೆ, ಏನೂ ಸಮಸ್ಯೆ ಇಲ್ಲ. ನೈಸರ್ಗಿಕವಾಗಿ ಬಂದರೆ ಇದು ಈ ಥರ ನಾವು ನೈಸರ್ಗಿಕ ತೋಟನ ಕ್ರಿಯೇಟ್ ಮಾಡ್ರೆ, ಇದು ನೋಡಿ ಕಾಡು ಮರಗಳು ಎಲ್ಲ ಇದ್ದಾವೆ. ಇದರಲ್ಲಿ ಮಾವಿನ ಮರನೂ ಇದೆ, ಬೇರೆ ಮರನೂ ಇದೆ, ಇದರ ಮಧ್ಯದಲ್ಲಿ ಬಂದಿದೆ. ಇದು ನಾವು ಸೊಪ್ಪಿಗಾಗಿ ಬಿಟ್ಟಿದ್ದು, ನೋಡೋಣ ಬರಲಿ ನೆರಳಿಗೆ ಆಗಲಿ ಅಂತೇಳಿ ಒಂದು ಬದಿಯಲ್ಲಿ ಬಂದು ಗಿಡಗಳನ್ನು ನಾವು ಕತ್ತರಿಸಿಲ್ಲ. ಇದು ಮತ್ತೆ ಚಿಗುರುತ್ತೆ ಕತ್ತರಿಸಿದ ತಕ್ಷಣ. ಇದು ಬದುವಲ್ಲಿ ನಾವು ಅಲ್ಲಿ ತನಕನೂ ಈ ಥರ ಮರಗಳನ್ನು ಬಿಟ್ಟಿದ್ದೀವಿ. ಇಲ್ಲಿ ಬಿಟ್ಟಿದ್ದರಿಂದ ಏನಾಗಿದೆ, ಬಿಸಿಲಿನ ಶಾಖ ಗಿಡಗಳಿಗೆ ಜಾಸ್ತಿ ಬಿದ್ದಿಲ್ಲ, ಸೂರ್ಯನ ಶಾಖಗಳು ಕಮ್ಮಿ ಆಯಿತು ಮತ್ತು ದಕ್ಷಿಣದ ಬಿಸಿಲುಗಳು ಬರೋದು ಕಮ್ಮಿ ಆಯಿತು. ಅದರಿಂದ ಏನಾಗಿದೆ, ಇಲ್ಲಿ ಗಿಡಗಳ ಗ್ರೋತ್ ತುಂಬ ಚೆನ್ನಾಗಾಗಿದೆ. ನಾವು ಏನು ಮಾಡಬೇಕು ಇನ್ನು ಅಂದರೆ, ಇವಾಗ ನಿಮಗೆ ನೆಕ್ಸ್ಟ್ ಸ್ಟೆಪ್ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಬರುತ್ತೆ. ನೈಸರ್ಗಿಕ ಕೃಷಿನ ಸಹಜ ಕೃಷಿ ಥರ ಹೇಗೆ ಮಾಡೋದು ಅಂದರೆ, ನಮ್ಮ ಹಸ್ತಕ್ಷೇಪ ಇಲ್ಲದೆ ನಾವು ಆದಾಯ ಮಾಡೋದು ಹೇಗೆ ಅಡಿಕೆ ತೋಟಗಳು, ಆ ರೀತಿ ಮಾಡಿದ್ರೆ ನಮಗೆ ಮಳೆ ಬರಲಿ ಏನೇ ಆಗಲಿ ನಮ್ಮ ಮಣ್ಣುಗಳು ಕೊಚ್ಚಿ ಹೋಗೋದಿಲ್ಲ. ನೋಡಿ ಎಷ್ಟು ಫಲವತ್ತತೆ ಆಗಿದೆ. ಇದು ಕಳೆ ಮಧ್ಯದಲ್ಲಿರುವಂಥದ್ದು, ಎಷ್ಟು ಫಲವತ್ತೆ. ಇವಾಗ ನಾವು ಇದು ಕಳೆ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀವಿ, ಆವಾಗ ನಾನು ಇದನ್ನು ನಿಮಗೆ ವೀಡಿಯೋ ಮಾಡ್ತಾ ಇರೋದು. ಇನ್ನು ಕಳೆ ಕ್ಲೀನ್ ಮಾಡ್ತೀವಿ ಇನ್ನೊಂದು ಟ್ರಿಪ್, ಮತ್ತೆ ಇವಾಗ ಮಳೆ ಬರ್ತಾ ಇರುತ್ತೆ, ಮತ್ತೆ ಕಳೆ ಇದಾಗ್ತಾ ಇರುತ್ತೆ. ಇನ್ನೊಂದು ಬದಿ ನಾನು ನಿಮಗೆ ಫಸ್ಟ್ ತೋರಿಸಿದ ಗ್ರೌತ್ ಕಮ್ಮಿ ಇದೆಯಲ್ಲ, ಅದನ್ನು ಗ್ರೌತ್ ಹೇಗೆ ನಿಮಗೆ ಮುಂದೆ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಮುಂದಿನ ಎಪಿಸೋಡಲ್ಲಿ ಹೇಳ್ತೇನೆ. ಇದನ್ನು ಯಾಕೆ ಅಂದರೆ, ಎಷ್ಟೋ ಜನ ನೈಸರ್ಗಿಕ ಕೃಷಿ ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಅವರಿಗೆ ನಾವು ಫೈಲೂರ್ ಆಗ್ತೀವಿ, ನಮಗೆ ಗಿಡಗಳು ಬರುವುದಿಲ್ಲ, ಇದು ಗಿಡಗಳ ಗ್ರೋತ್ ಕಡಿಮೆ ಅಂತ ಎಷ್ಟೋ ಜನ ಮಾಡೋದಿಲ್ಲ. ಆದರೆ ಆಗುತ್ತೆ. ಹೇಗಾಗುತ್ತೆ, ನಾವು ಭೂಮಿನ ಫಲವತ್ತತೆ ಮಾಡಬೇಕು. ಇದು ನೋಡಿ, ಇದು ಭೂಮಿ ಫಲವತ್ತತೆ ಇರೋ ಜಾಗ ಹೇಗಿದೆ ನೋಡಿ. ಇದಕ್ಕೂ ಸೇಮ್ ಅದೇ ಮೆಥಡೇ ಮಾಡಿರೋದು. ಇದು 1.5 ವರ್ಷದ ಗಿಡನೇ, ಅದು 1.5 ವರ್ಷದ ಗಿಡನೇ. ಡಿಫ್ರೆನ್ಸ್ ಎಷ್ಟಿದೆ ನೋಡಿ. ಈ ಗಿಡಗಳು ಎಷ್ಟು ಹೈಟಾಗಿ ಬಂದಿದೆ, ಹೇಗೆ ಬಂತು, ಇದಕ್ಕೇನೂ ಹಾಕಲಿಲ್ಲ ಬೇರೆ, ಸೇಮ್ ಅದೇ ಇದು. ಆದರೆ ನೋಡಿ ನಿಮಗೆ ಕಳೆಗಳು ಬೀಳು ಬಳ್ಳಿ ಎಲ್ಲ ಕಾಡಿನ ಥರ ಕಾಣಿಸ್ತಾ ಇದೆ. ಕಾಡಲ್ಲಿ ಹೇಗೆ ಬೆಳೀತಿದೆ ಅದೇ ಥರ ಈ ಬಳ್ಳಿ ಎಲ್ಲ ಎತ್ತರವಾಗಿ ಬಂದಿದೆ. ಇದನ್ನು ನಾವು ಇವಾಗ ಮತ್ತೆ ಕತ್ತರಿಸ್ತೀವಿ, ಮತ್ತೆ ಅದನ್ನು ಇದು ಮಾಡ್ತೀವಿ, ಮುಚ್ಚಿಗೆ ಮಾಡ್ತೀವಿ. ಇದನ್ನು ನಾವು ಮಣ್ಣನ್ನು ಎಲ್ಲ ಕ್ಲೀನ್ ಮಾಡಿ ತೆಗಿಲಿಕ್ಕೆ ಹೋಗಲಿಲ್ಲ. ಅದರಿಂದ ಈ ಕಳೆಗಳು ಈ ಕಾಡಲ್ಲಿ ಬರುವಂಥ ಬೀಳು ಬಳ್ಳಿ ಎಲ್ಲ ಹಾಗೆ ಉಳಿದಿದೆ. ಇದು ಕಾಡು ಪ್ರದೇಶ. ಕ್ಲೀನ್ ಮಾಡಿದೋ ನಮ್ಗೆ ಅನಿಸ್ತು ಇದು ಮಣ್ಣು ಕ್ಲೀನ್ ಮಾಡಿದ್ರೆ ಮಣ್ಣಲ್ಲಿ ಏನೂ ಇರೋದಿಲ್ಲ, ಮಣ್ಣನ್ನು ತೆಗಿಬಾರ್ದು ಅಂಥೇಳಿ ಹಾಗೆ ಅದನ್ನು ನಾಟಿ ಮಾಡಿದೋ. ಅದರಲ್ಲಿ ಕ್ಲೀನ್ ಮಾಡಿ ಮೇಲ್ಗಡೆ ಮಾತ್ರ ಕ್ಲೀನ್, ಆವಾಗ ಬಳ್ಳಿ ಬೀಳು ಎಲ್ಲ ಬಂತು. ಆದರೆ ಗಿಡಗಳು ಗ್ರೋತ್ ನೋಡಿ ಹೇಗಾಗಿದೆ ಅಂತ. ಅದಕ್ಕೆ ನಾವು ಮಣ್ಣನ್ನು ತೆಗೆದು ಬೇರೆ ನಾವು ಹೊಸ ಮಣ್ಣು ಹಾಕಿ ಮಾಡ್ತೀವಿ, ಏನೇನೋ ಎಲ್ಲಿಂದ ತಂದು ಹಾಕಿ ಮಾಡ್ತೀವಿ ಅಂದರೆ ಅದು ಫಲವತ್ತತೆ ಇರೋದಿಲ್ಲ. ಭೂಮಿ ಹೇಗಿರುತ್ತೋ
ಕಾಡು ಪ್ರದೇಶ ನೀವು ತೋಟ ಮಾಡೋದಾಗ ಹಾಗೆ ಕ್ಲೀನ್ ಮಾಡಿ ತೋಟ ಮಾಡಿ, ಅದು ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಆ ರೀತಿ ಗ್ರೋತ್ ಆಗಿದೆ. ಮಣ್ಣುಗಳು ಎರೆಹುಳಗಳಿದ್ದಾವೆ, ಮಣ್ಣುಗಳು ಯಾವ ರೀತಿ ಇದೆ ನೋಡಿ. ಇದು ನೈಸರ್ಗಿಕ ಕೃಷಿಯ ಪ್ರಭಾವ. ನೈಸರ್ಗಿಕ ಕೃಷಿನ ನಾವು ಸಹಜ ಕೃಷಿಗೆ ತಗೊಂಡು ಬಂದರೆ ಮುಂದೆ ನಿಮಗೆ ಮೇಂಟೆನೆನ್ಸ್ ಇರೋದಿಲ್ಲ. ಇವಾಗ ಒಂದು 5-6 ತಿಂಗಳಿಂದ ಈ ಜಾಗನ ನಾವು ನೋಡೋಣ ಅಂತಲೇ ಇದಕ್ಕೆ ಜೀವಾಮೃತನೂ ಹಾಕಲೇ ಇಲ್ಲ. ಪರೀಕ್ಷೆ ಮಾಡೋಣ ಇದು ಏನಾಗುತ್ತೆ ಅಂಥೇಳಿ. ಹಳದಿ ಆಗುತ್ತಾ? ಏನೂ ಆಗಲಿಲ್ಲ, ಚೆನ್ನಾಗಿದೆ. ಅರ್ಧ ಭಾಗಕ್ಕೆ ಮಾತ್ರ ನಾವು ಜೀವಾಮೃತ ಎಲ್ಲ ಹಾಕ್ತಾ ಬಂದು ಈ ಬದಿ ಜಾಗಕ್ಕೆ ಜೀವಾಮೃತ ಹಾಕಲಿಲ್ಲ. ಆದರೂ ಇದರ ಗ್ರೋತ್ ಹೇಗಿದೆ ನೋಡಿ. ಯಾಕೆ ಗ್ರೋತ್ ಆಯಿತು? ಭೂಮಿ ಚೆನ್ನಾಗಿದೆ. ನಾವು ಮೇನು ನೈಸರ್ಗಿಕ ಕೃಷಿ ಮಾಡಬೇಕು ಅಂತ ನಾವು ಬರ್ತೀವಿ, ಇದು ಮಾಡ್ತೀವಿ. ಹಣ ಮಾಡುವ ಉದ್ದೇಶದಿಂದ ನೀವು ನೈಸರ್ಗಿಕ ಕೃಷಿಗೆ ಬಂದರೆ ಖಂಡಿತ ಆಗೋದಿಲ್ಲ. ಹಣ ಆಗುತ್ತೆ ಯಾವಾಗಂದ್ರೆ ನಿಮಗೆ ತಾಳ್ಮೆ ಬೇಕು. 4-5 ವರ್ಷದ ನಂತರ. ಇಲ್ಲಿ ನೋಡಿ ಇದೆಲ್ಲವೂ ಹಸಿರಾಗಿದೆ. ಈ ಹಸಿರಾದ ಮಧ್ಯದಲ್ಲಿ ಎಲ್ಲ ಅಡಿಕೆ ಗಿಡ ಇದೆ ಮತ್ತು ಬಾಳೆ ಗಿಡ ಇದೆ. ಅದ್ರ ಜೊತೆಗೆ ನಮಗೆ ಗೊಬ್ಬರದ ಗಿಡ ಗ್ಲಿರಿಸೀಡಿಯಾ ಇದೆ. ಅದು ಎಲ್ಲ ಗ್ರೋತ್ ಆಗಿ ಬೆಳೆದಿದೆ. ಇದು ನಾವು ತುಂಬ ಕತ್ತರಿಸಿದ್ದೀವಿ, ಗಿರಿಸೀಡಿ ಕತ್ತರಿಸಿ ಮುಚ್ಚಿಗೆ ಮಾಡಿದ್ದೀವಿ ಮತ್ತು ತುಂಬ ಚೆನ್ನಾಗಿ ಬಂದಿದೆ. ಬಂದಿರೋದ್ರಿಂದ ಅದಕ್ಕೆ ನಾವು ಇವಾಗ ಕಾಳುಮೆಣಸು ಕೊಡುವಂಥ ಹಂತಕ್ಕೆ ಬಂದಿದೆ. ಇವಾಗ ನಾವು ಕಾಳುಮೆಣಸು ಅದಕ್ಕೆ ಕೊಡಬೇಕಾಗತ್ತೆ. ಯಾಕೆಂದರೆ ಗಿಡಗಳ ಬಲ್ತಿರೋದ್ರಿಂದ ಇವಾಗ ಕಾಳುಮೆಣಸನ್ನು ಅದರಲ್ಲೇ ಕೊಡುವಂಥ ಯೋಜನೆಗಳನ್ನು ನಾವು ಮಾಡ್ತಾಯಿದ್ದೀವಿ. ಈ ಥರ ಹಂತ ಹಂತವಾಗಿ ತೋಟಗಳನ್ನು ಮಾಡಬೇಕು. ಮತ್ತು ನೈಸರ್ಗಿಕ ಕೃಷಿ ತೋಟ ಮಾಡುವಂಥವರು 1 ಎಕರೆನ ಫಸ್ಟು ನೀವು ಡೆವಲಪ್ಮೆಂಟ್ ಮಾಡಿ, ಆಮೇಲೆ ನಿಮಗೆ ಜಾಸ್ತಿ ಮಾಡಲಿಕ್ಕೆ ನಿಮಗೆ ಅದಕ್ಕೆ ಪುಷ್ಟಿ ಸಿಗುತ್ತೆ. ಈ ಥರ ನೀವು ಕೃಷಿನ ಮಾಡಿ, ಆ ರೀತಿ ನೈಸರ್ಗಿಕ ಕೃಷಿನ ನೀವು ಖಂಡಿತ ಮಾಡಿದ್ದೇ ಆದರೆ ನಿಮ್ಮ ನೈಸರ್ಗಿಕ ಕೃಷಿ ಇದೆಯಲ್ಲ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ. ಮತ್ತು ನಿಮಗೆ ನೈಸರ್ಗಿಕ ಕೃಷಿನ ಸಹಜ ಕೃಷಿಗೆ ತಗೊಂಡು ಹೋದರೆ ನಿಮ್ಮ ಮೇಂಟೆನೆನ್ಸ್ ತುಂಬ ಕಡಿಮೆ ಆಗಿರುತ್ತೆ. ಪ್ರಕೃತಿ ಕಾಪಾಡ್ತೀರಿ. ಅದ್ರ ಜೊತೆಗೆ ನೀರಿನ ಅಂಶ ನಿಮಗೆ ಕಡಿಮೆ. ಇಲ್ಲಿ ಅದೇ ನೀರು ಬಿಟ್ಟಿರೋದು, ಇಲ್ಲೂ ನೀರಿಲ್ಲ ಇತ್ತು. ಆದರೆ ಈ ಕಡೆ ಜಾಗ ಹೇಗಿದೆ ನೋಡಿ, ಈ ಪ್ರದೇಶ ಹೇಗಿದೆ ನೋಡಿ, ಅಷ್ಟು ಗ್ರೌತ್ ಆಗಿದೆ. ಆದರೆ ಎಷ್ಟೋ ಜನ ಹೇಳ್ತಾರೆ ಈ ಥರ ಬಂದರೆ ಹಾವು ಬರುತ್ತೆ, ಅದು ಬರುತ್ತೆ. ಏನೂ ಬರೋದಿಲ್ಲ. ನಾನು ಇದರಲ್ಲೇ ತಿರುಗಾಡ್ತಾ ಇದ್ದೀವಿ. ಯಾವುದೇ ರೀತಿ ಇದಿಲ್ಲ. ಈ ತೋಟನ ಮಾಡುವಾಗ ಯಾವುದೇ ರೀತಿ ಹಾವುಗಳು ನಮ್ಗೆ ಕಾಟ ಕೊಟ್ಟಿಲ್ಲ. ಅವು ತಿರುಗಾಡೋ ಟೈಮಲ್ಲಿ ನಮಗೆ ಅವು ತಿರುಗಾಡೋ ಸಮಯ ಎಂತ ಇದೆ, ಆ ಸಮಯದಲ್ಲಿ ನಾವು ಯಾವಾಗಲೂ ತೋಟಗಳಿಗೆ ಹೋಗಬಾರ್ದು. ಆ ಸಮಯದಲ್ಲೂ ನಾವು ತೋಟದಲ್ಲಿ ಗ್ರೋತ್ ಮಾಡಿದ ಮೇಲೆ ನಾವು ಅದೇ ತೋಟದಲ್ಲೇ ಕೂತ್ಕೊಂಡಾಗ ಅವು ನಮ್ಗೆ ಹಾವುಗಳು ಸಿಗ್ತವೆ. ಅವು ಊಟ ತಿಂಡಿ ಮಾಡೋದು ಬೇಡವಾ? ನಾವು ಊಟ ತಿಂಡಿಗೆ ಹೋಗ್ತೀವಲ್ಲ, ಅದೇ ಥರನೇ ಮಧ್ಯಾಹ್ನ ಸಮಯ. ಹಿಂದಿನ ಕಾಲದವರು ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆ ತನಕ ತೋಟಕ್ಕೆ ಹೋಗ್ತಾ ಇಲ್ಲ. 3 ಗಂಟೆಯಿಂದ ಮತ್ತೆ ಸಂಜೆ 6 ಗಂಟೆ ತನಕ ತೋಟದಲ್ಲಿ ಇರ್ತಾಯಿದ್ರು. ಆ ಥರ ನಾವು ಇದ್ದಾಗ ನಮ್ಗೆ ಯಾವ ಹಾವು ಅಡಚಣೆ ಮಾಡೋದಿಲ್ಲ. ಮತ್ತು ರಾತ್ರಿಗೆ ಹೋಗಿ ನೀರು ಬಿಡೋದು, ಆವಾಗ ಹಾವುಗಳು ತಿರುಗಾಡೋ ಟೈಮಲ್ಲಿ ಹೋಗ್ತೀರಿ, ಹಾವು ಕಚ್ಚುತ್ತಾವೆ, ಎಲ್ಲ ಮಾಡ್ತವೆ. ನೀರನ್ನು ಹಗಲಿಕ್ಕೆ ಬಿಡಬೇಕು, ಸಂಜೆ ಸಮಯದಲ್ಲಿ ನೀರು ಬಿಡಬೇಕು. ರಾತ್ರಿ ಇಡೀ ನೀರು ಬಿಡುವಂಥದ್ದು ಯೋಜನೆಗಳು ನಾನು ಹೇಳೋದು ಅಷ್ಟು ಒಳ್ಳೆಯದಲ್ಲ. ನಿಮಗೆ ಡ್ರಿಪ್ ಇದ್ದಿದ್ದರೂ ನೀವು ಸಂಜೆ ಸಮಯ ನೀರು ಬಿಟ್ಟುಬಿಡಿ. ಕೆಲವರು ನೀರಿದೆ ಅಂತ ರಾತ್ರಿ ಇಡೀ ನೀರು ಬಿಡ್ತಾರೆ, ಅದ್ರ ತೋಟಕ್ಕೆ ಗ್ರೌತೇ ಇಲ್ಲ ಅಂತ ಹೇಳ್ತಾರೆ. ಜಾಸ್ತಿ ತೋಟ ಇದ್ದವರು ಸ್ಟೆಪ್ ಬೈ ಸ್ಟೆಪ್ ಒಂದಿನ ಆದ್ರ ಮೇಲೆ ಒಂದಿನ, ಒಂದಿನ ಆದ್ರ ಮೇಲೆ ಒಂದಿನ ನೀರು ಬಿಡೋ ಥರ ಸಂಜೆ ಸಮಯ ಅಥವಾ ರಾತ್ರಿ 10 ಗಂಟೆ ಒಳಗಡೆ ನೀರು ಬಿಡಬೇಕು. ಆ ಸಮಯದಲ್ಲಿ ತೋಟಕ್ಕೆ ನೀವು ಜಾಸ್ತಿ ಬರಬಾರ್ದು. ಬಂದರೂ ಸೇಫ್ಟಿ ಮಾಡಿಕೊಂಡೇ ಬರಬೇಕಾಗುತ್ತೆ. ಯಾಕೆಂದರೆ ಹಾವುಗಳು ಆ ಸಮಯದಲ್ಲಿ ಸಂಚಾರ ಮಾಡ್ತವೆ. ಕೆಲವರು ನೈಸರ್ಗಿಕ ಕೃಷಿ ಅಂದರೆ ಅಲ್ಲೆಲ್ಲ ಹುಲ್ಲು ಬೆಳೆಸಬೇಕು, ಮುಚ್ಚಿಗೆ ಮಾಡಬೇಕು, ಹಾವುಗಳು ಬರ್ತವೆ, ಆ ವಿಷದ ಹಾವು ಇರ್ತವೆ, ಎಲ್ಲ ಇರ್ತವೆ, ಅವಷ್ಟಕ್ಕವು ಇರ್ತವೆ. ಅವು ನಮ್ಗೆ ಕಚ್ಚಿ ಸಾಯೋದಿದ್ದರೆ ನಾವು ತಪ್ಪಿಸ್ಲಿಕ್ಕಾಗತ್ತಾ? ಇಲ್ಲ. ಇವೆಲ್ಲ ಪ್ರಶ್ನೆಗಳ ಜೊತೆಗೆ ನೈಸರ್ಗಿಕ ಕೃಷಿನ ಸಹಜ ಕೃಷಿಗೆ ತಗೊಂಡು ಹೋಗೋ ಮನಸ್ಸು ಮಾಡೋ ಬಿಟ್ಟರೆ ಪ್ರಕೃತಿಯಲ್ಲಿ ಇರುವಂಥ ಹಾವು, ಚೇಳು, ಹುಲಿ, ಹಂದಿ ಅವೆಲ್ಲ ಇರ್ತವೆ ಅಂಥೇಳಿ ನಾವು ಬಿಟ್ಟರೆ ಅಂದ್ಕೊಂಡ್ರೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಅದ್ರ ಜೊತೆಗೆ ನಾವು ಬದುಕೋದನ್ನು ಕಲಿಬೇಕಾಗತ್ತೆ. ಹಿಂದಿನ ಕಾಲದವರು ನಮ್ಮ ಪೂರ್ವಜರು ಪ್ರಾಣಿ ಪಕ್ಷಿಗಳ ಜೊತೆಗೆ ಬದುಕಲಿಲ್ವಾ? ಯಾವುದು ಕ್ರೂರವಾಗಿರುತ್ತವೆ ಅಂಥ ಪ್ರಾಣಿಗಳನ್ನು ಅವರು ಬೇಟೆ ಆಡ್ತಾಯಿದ್ರು ಅಥವಾ ಓಡಿಸ್ತಾಯಿದ್ರು. ಆ ಥರ ಮಾಡಿಕೊಂಡು ಅವ್ರು ಕೃಷಿ ಮಾಡಿದ್ದಾರೆ. ನಾವು ಅದೇ ಥರ ಮಾಡಿಕೊಂಡೆ ಕೃಷಿ ಮಾಡಬೇಕೇ ಹೊರತು ಅದು ಬಿಟ್ಟು ನಾನು ಹಾಗೆ ಏನೂ ಇಲ್ಲದೇ ನಾನು ಕೃಷಿ ಮಾಡ್ತೀವಿ ಅಂದರೆ ರೋಗಕ್ಕೆ ತುತ್ತಾಗ್ತೀವಿ. ಹಣದಿಂದ ಹೋದವರು, ಹಣ ಇದ್ದವರು ಇವತ್ತು ತೋಟ ಮಾಡಿದ ಪರಿಸ್ಥಿತಿ ಬಂದಿದೆ. ಯಾಕೆ ಅಂದರೆ ಇವತ್ತಿನ ಪರಿಸ್ಥಿತಿ ಆ ಥರ ಆಗೋಗಿದೆ. ಆ ಥರ ಪರಿಸ್ಥಿತಿಗೆ ಹೋಗೋದು ಬೇಡ. ನಾವು ಸಹಜ ಕೃಷಿಯತ್ತ ಹೋಗೋಣ. ನೈಸರ್ಗಿಕ ಕೃಷಿನ ಶುರು ಮಾಡಿ ಸಹಜ ಕೃಷಿಯತ್ತ ಹೋಗೋಣ. ಅದ್ರ ಜೊತೆಗೆ ಸಾವಯವ ಕೃಷಿಯಿಂದ ಶುರು ಮಾಡಿಯೂ ನಾವು ಸಹಜ ಕೃಷಿಯತ್ತ ಹೋಗೋಣ ಅಂತ ಹೇಳ್ತೀನಿ. ಅಷ್ಟು ಹೇಳ್ತಾ ನನ್ನ ಮಾತನ್ನು ನಾನು ಮುಗಿಸ್ತೀನಿ. ಯಾಕೆಂದರೆ ನಮಗೆ ಮುಂದಿನ ಎಪಿಸೋಡಲ್ಲಿ ಇದ್ರ ಬಗ್ಗೆ ಹೇಳ್ತೀನಿ. ಮತ್ತು ಏನಾದರೂ ನಿಮ್ಮಲ್ಲಿ ಇದರ ಬಗ್ಗೆ ಮತ್ತೇನಾದರೂ ನಿಮ್ಮಲ್ಲಿ ಸಲಹೆ ಸೂಚನೆಗಳಿದ್ದರೂ ಕೊಡಿ. ಯಾಕೆಂದರೆ ನಾನು ಈಗ ಇದಕ್ಕೆ ಟ್ರಂಚ್ ಇನ್ನೂ ಮಾಡಲಿಲ್ಲ. ಟ್ರಂಚ್ ಮಾಡಿದ ನಂತರ ಆ ಇನ್ನೊಂದು ಬದಿ ನಿಮಗೆ ಟ್ರಂಚ್ ಮಾಡಲಿಲ್ಲ, ಬೇರೆ ಹಣಕಾಸಿನ ಸಂಬಂಧ ಟ್ರಂಚ್ ಮಾಡಿಲ್ಲ. ಆ ಟ್ರಂಚನ್ನು ಮಾಡಿದ ನಂತರ ಆ ತೋಟ ಹೇಗಾಗುತ್ತೆ ಅನ್ನೋದನ್ನು ನೀವು ಮುಂದೆ ನೋಡ್ಬೋದು. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ ಆಗಲಿ. ರೈತರಿಗೆಲ್ಲ ಒಳ್ಳೆಯದಾಗಲಿ. ರೈತರೆಲ್ಲ ಪ್ರಕೃತಿ ಉಳಿಸುವಂಥ ಮನಸ್ಸಿಂದ ಕೃಷಿ ಮಾಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.